ಬೇಕು ಅಂತ ಬರ್ತಾಯಿದ್ರು. ಕಿತ್ತೂರು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರೆಲ್ಲರೂ ಅಲ್ಲಿ ನಾವು ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಆಮೇಲೆ ಅವರು ಡೀಟೇಲ್ ನಾವೆಲ್ಲ ಮಾತಾಡ್ತೀವಿ. ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಜನತೆಗೆ, ರೈತರಿಗೆ, ಜಿಲ್ಲಾ ಎಲ್ಲ ಸಚಿವರಿಗೆ, ಶಾಸಕರಿಗೆ, ನಮ್ಮ ಅಭಿಮಾನಿಗೆ, ಕಾರ್ಯಕರ್ತರ ಮುಖಾಂತರ ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಏನಲ್ಲ 29 ವರ್ಷದ ನಿರಂತರ ಹೋರಾಟ ಬ್ಯಾಂಕ್ ಬಗ್ಗೆ ಭಾಳ ಪ್ರಯತ್ನ ಮಾಡ್ತೀವಿ. ಆದರೂ ನಮ್ಮ ಕೆಲವು ಸೀಟ್ ಬರ್ತಿದ್ದೀವಿ, ನಮಗೆ ಬಹುಮತ ಮಾಡೋಕ್ಕಾಗ್ತಿರಲಿಲ್ಲ. 2 ಸೀಟ್ ಗೆದ್ದವ್ ನಾವು ಅಧ್ಯಕ್ಷ ಮಾಡ್ಕೊಂಡು ಹೋಗಿದ್ದೇವೆ. ಅಂದರೆ 2 ಗೆದ್ದವ್ರು ಕಾಯಂ ಅಧ್ಯಕ್ಷ ಅವರಿಗೆ ಪೂರ್ವ ಪ್ರಮಾಣ. ನಾನು ಮೊದಲು ಹೇಳಿ ನಿಮಗೆ ಚುನಾವಣೆಗೆ ಮುಂಚೆ ನಾವು ಈ ಸಲ DCC ಬ್ಯಾಂಕ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಪೇಕ್ಷ ಬ್ಯಾಂಕ್ ನಮ್ಮದ ಮಾಡ್ಬೇಕಂತೇಳಿ ಇವತ್ತು ಜನ ನಮಗೆ ತೀರ್ಪು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ರು. ಅದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತಾ, ಮುಂದಿನ ದಿನಮಾನದಲ್ಲಿ ನಾವು ಬ್ಯಾಂಕಿನ ಭಾಳ ಪ್ರಾಮಾಣಿಕವಾಗಿ 5 ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ, ಗ್ರಾಹಕರ ಸೇವೆ ಮಾಡ್ತೀವಿ, ನೌಕರ ಒಳ್ಳೆಯ ಕೆಲಸ ಮಾಡ್ತೀವಿ. ಈಗೆಲ್ಲ ಸುಮಾರು 16 ಸ್ಥಾನಕ್ಕೆ ಚುನಾವಣೆ ಮಾಡ್ತಿದ್ವಿ. 16 ಸ್ಥಾನಕ್ಕೆ ನಾವೆಲ್ಲರೂ ಅಂದ್ರೆ 7 ಜನ ಅವಿರೋಧ ಆಯ್ಕೆ ಆದರು, 7 ಜನ. ಆಮೇಲೆ ಅದ್ರ ನಂತರ ಇವತ್ತು ಅಪ್ಪಾಸಾಬ್ ಕುಲ್ಗಡವರು, ಅಣ್ಣಾಸಾಬ್ ತೊಲೆಯವರು, ಮಾಂದಿ ದೊಡ್ಡ 3 ಜನ ಗೆದ್ದರು. ಅದ್ರ ಜೊತೆಗೆ ಅಂದರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವರಾದಂಥ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ದು. ಎಕ್ಸಾಂಪಲ್ ಅಂದರೆ ಕಾಗವಾಡಕ ಅವರ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ಅವ್ರು ಹೇಳಿದರು. ಅವತ್ತು ಅವ್ರ ಪ್ರಕಾರ ಅವಿರೋಧ ಆಯ್ಕೆ ಆಯಿತು. ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ಇನಾಮದಾರರು ಸಪೋರ್ಟ್ ಮಾಡಿದ್ವಿ. ಮಾನ್ಯ ಅಂದರೆ ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು. ಇವತ್ತಂದ್ರೆ ಅವರ ಶಾಸಕರವರ ಸಹೋದರ ಗೆದ್ದಿದ್ದಾರೆ ಅಲ್ಲಿ. ಹೀಗಾಗಿ ಕೆಲವೊಂದು ಸಲ ನಮ್ಮಲ್ಲಿ ವ್ಯತ್ಯಾಸ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳ ಇದ್ದು ಅವು. ಸೊ ಮುಂದಿನ ದಿನದ ಅವನ್ನೆಲ್ಲ ನಾವು ಸರಿ ಮಾಡ್ಬೋದು ಹೋಗೋ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ತಮಗೆ ಹೇಳಿದಂಗೆ ನಾವೆಲ್ಲರೂ, ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಏನು ಮಾತಾಡ್ತಿರಂದ್ರೆ ನಾವಿದ್ರೆ ಬ್ಯಾಂಕ, ನಾವಿಲ್ಲ ಬ್ಯಾಂಕ್ ಇಲ್ಲ ಅಂತಿದ್ರು, ನಾವಿದ್ರೆ ಬ್ಯಾಂಕ್ ನಡ್ತಿದ್ದಿಲ್ಲ, ಬ್ಯಾಂಕ್ಗಳು ಹೋಗ್ತಿದ್ರು. ಅಂಥವ್ರಿಗೆ ನಾವು 5 ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕನ್ನು ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ, ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸಿ. ಇತ್ತೀಚಿಗೆ 3-4 ದಿನದಲ್ಲಿ ಸಿಕ್ಕಾಪಟ್ಟೆ ಅಪವಾದ ಮಾಡಿದವರಂತ ಸುಳ್ಳು ಅಪಪ್ರಚಾರ, ಮತದಾನ ಪ್ರಭಾವ ಬೀರ್ಬೇಕಂತೇಳಿ ಎಲ್ಲ ಸುಳ್ಳು ಅಪವಾದ ಮಾಡಿದ್ದಾರೆ. ಅದಕ್ಕೇನು ಡಾಕ್ಯುಮೆಂಟ್ ಇಲ್ಲ ಅನ್ನುವಂಥ ಹಾಕಿ ಅಂದರೆ ಅಪವಾದ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ಅಷ್ಟೊಂದು ಡಿಟೇಲ್ ಆದಂಥ ಉತ್ತರ ಕೊಡ್ತೀವಿ. ಅದನ್ನು ಡಿಟೇಲ್ ಇವತ್ತು ನಾವು ಕೊಡಕ್ಕೆ ಹೋಗಿದ್ದಾರೆ, ಡಿಟೇಲ್ ಆಗಿ ಕೊಟ್ಟದ್ದು. ಅದಕ್ಕೆ ಇವತ್ತೆಲ್ಲ ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವು ಅಂದರೆ ಇನ್ನೂ ಈ ಬ್ಯಾಂಕಿನ ಗಟ್ಟಿಯಾಗಿ ನಡೆಸಬೇಕನ್ನೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ಮತ್ತು ವಿಶೇಷವಾಗಿ ಯಾಕಂದರೆ ರಾಜಕೀಯವಾಗಿ ಅವರು ಆಯ್ಕೆ ಮಾಡಿದ್ದಕ್ಕೆ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ. ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದರು. ಬಾಬಾ ಸಾಹೇಬ್ ಅವರು ನಮ್ಮ ಜೊತೆಗೆ ಇರ್ತಂತಾದರು. ನಾವೆಲ್ಲರೂ ಕೂಡ ಸುಮಾರು 13 ಜನ ಅಗದಿ ಪ್ರಾಮಾಣಿಕ ಬ್ಯಾಂಕ್ ನಡೆಸೋ ಪ್ರಯತ್ನ ಮಾಡಿದ್ವಿ. 3 ಜನ ಅಷ್ಟೇ ವಿರೋಧ ಲೆಕ್ಕ ಹಾಕೋರಿ. 13 ಜನ ನಾವು ಒಂದೇ ಗುಂಪಾಗಿ ಬ್ಯಾಂಕ್ ಏನು ಧಕ್ಕೆ ಬರೋದು ಅವ್ರಿಗಿಂತ ಒಳ್ಳೆಯ ಕೆಲಸ ಮಾಡಿ, ಅವ್ರಿಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸ್ತೀವಿ. ಅಂದ್ರೆ ಅವ್ರು ಇದ್ದಷ್ಟೇ ಬ್ಯಾಂಕ್ ನಡೆದಿಲ್ಲ, ಅವ್ರು ಇಲ್ಲ ಬ್ಯಾಂಕ್ ನಮ್ಗೆ ನಡೀತೈತೆ ಅಂತೀವಿ. ಅದಕ್ಕೆ ಎಲ್ಲರೂ ನಾವು ಈ ಮುಖಾಂತರ ಎಲ್ಲ ಏನು PKP ಸೊಸೈಟಿ ಅದಾವು ಅಥವಾ ನಮ್ಮೆಲ್ಲ ನೌಕರಸ್ಥರದಾರು ಅವ್ರಿಗೆಲ್ಲ ಈ ಪ್ರೆಸ್ ಮುಖಾಂತರ ಸಂದೇಶ ಕೊಡ್ತೀವಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಾವು ಯಾರ ಜೊತೆ ದ್ವೇಷ ಮಾಡೋದಿಲ್ಲ. ನಮ್ಗೆ ವೋಟ್ ಹಾಕಿದ್ರು ಬಿಟ್ಟರು ಆಯಿತು, ನಾವು ಯಾರಿಗೂ ದ್ವೇಷ ಮಾಡೋದು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಾವು ನಿಮ್ಗೆ ಮಾತು ಕೊಟ್ಟಾಗ ನಮ್ಮ ಮಾತನ್ನು ನಾವು ಉಳ್ಕೊಂಡಿದ್ವಿ. ಅದಕ್ಕೆ ತಾವೆಲ್ಲರೂ ಮುಂದೆ ಏನಾದ್ರು ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆಲವೊಂದು ವಿಷಯ ಹೇಳ್ತಾರೆ ತಾವು. ಎಲ್ಲರಿಗೂ ನಮಸ್ಕಾರ. ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ. 7 ಸ್ಥಾನಗಳಲ್ಲಿ ನಾವು 4 ಸ್ಥಾನಗಳನ್ನ ಗೆದ್ದಿದ್ದೀವಿ. ನಮ್ಮದು ಒಂದು ಗೆಲ್ಲಬೇಕಾಯಿತು, ಒಂದು ಸ್ಥಿತಿ 2 ಮಾತ್ರ ಮುಂಚೆನೇ ನಾವು ಹುಕ್ಕೇರಿಗೆ ಮತ್ತು ಹತ್ತನೆಯಲ್ಲಿ ಕೂಡ ಯಾವುದೇ ಸ್ಪರ್ಧೆ ಹೊರಟಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ದೀವಿ. ರಾಮದುರ್ಗದಲ್ಲಿ ಮಾಡಿ ಅಲ್ಲಿ 2 ಮಾತ್ರ ನಾವು ಸೋತಿದ್ದೀವಿ. ಸೊ 4ನೇ ಚುನಾವಣೆ ಗೆಲ್ತಿದ್ದೀವಿ. ಇದಕ್ಕೆ ಮುಂಚೆ ಆದಂಥ ಎಲ್ಲ 9 ಸೀಟ್ಗಳು ಕೂಡ ಅದರ ನಮ್ಮ ಪರವಾಗಿದ್ದಾರೆ ಅಂತ ಹೇಳಿದ್ದೀವಿ. ಇವತ್ತು ಕೂಡ ಅವರು ನಮ್ಮ ಪರವಾಗಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ಮದೇ ಆಡಳಿತ ಅಂತ ಹೇಳ್ತೀವಿ. ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಪರವಾಗಿ ಇದೆ. ಬಾಂಚನವ್ರು ಹೇಳಿದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ.
ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳು ಕಾರ್ಯಕ್ರಮ ನಡೆಸಬೇಕಾಗ್ತದೆ. ನಾವೇನಿದ್ರು ಕೂಡ ಅದಕ್ಕೆ ಮಾರ್ಗದರ್ಶನ ಸರ್ಕಾರದಿಂದ ಸಿಗುವಂಥ ಸೌಲಭ್ಯ ಇರ್ಬೋದು ಅಥವಾ ಅವ್ರು ಏನಾದರೂ ಸಹಾಯ ಬೇಕಾದರೂ ಮಾಡುವಂಥ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ. ಆ ವಿದ್ಯಾರ್ಥಿ ಮಾದರಿಯಾಗಿ ನಡೆಸಿ ಬ್ಯಾಂಕನ್ನು ನಾವೆಲ್ಲ ಬೇರೆ ಕಡೆ ಹೇಳ್ತೀವಿ, ಬೇರೆ ಬೇರೆ ಬ್ಯಾಂಕ್ ಒಳ್ಳೆಯದಿದೆ ಅಂತ. ಅದಕ್ಕಿಂತಲೂ ಹೆಚ್ಚಿಗೆ ಹೆಚ್ಚಿಗೆ ಸ್ಥಾನ ಪಡೆದು ಮುಂದಿನ 5 ವರ್ಷಗಳಲ್ಲಿ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತ ಕೊಡುವಂಥ ಅಷ್ಟೇ ವಿನಂತಿಯನ್ನು ಮಾಡ್ತೀವಿ. ಭಾಳಷ್ಟು ಇದರಲ್ಲಿ ಚುನಾವಣೆ ಗೆಲ್ಲೋದ ಇಲ್ಲದ ಬರೋಕ್ಕಿಂತ ಮುಂಚೆ ಆದರೂ ಕೂಡ ಅಪಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ, ಅಲ್ಲಿ ಗೆಲ್ತೀವಿ, ಇಲ್ಲಿ ಗೆಲ್ತೀವಿ ಕೂಡ ಹೇಳುವಂತ ಮಾಡಿದ್ದಾರೆ. ಇನ್ನು DCC ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯ ತುಂಬ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಹೋಗಬೇಕು. ಮತ್ತೆ ನಾಳೆ ಬೇರೆ ಯಾವುದರ ಕಡೆ ಜಿಲ್ಲೆಗೆ ಹೋಗಲಿ ನಮ್ಮ ಜಿಲ್ಲೆ ಶಾಂತಿಯಲ್ಲಿ. ಇನ್ನೊಂದಲ್ಲ, ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಅಲ್ಲಿ ಹೇಳಿದ್ದಾರೆ, ಮಾತ್ರ ನಾಳಿಂದ ಚರ್ಚೆಗೆ ಬರಬೇಕು. ನಾವೆಲ್ಲ ಒಂದೇ ಮುಗಿಸಿದ್ರೆ ಎಷ್ಟು ಜನ ಇದ್ದೀವಿ, ನಾವ್ಯಾಕೆ ಮಾಡಿದ್ರು ಅಂತ ಈಗಾಗಲೇ ಒಂದು ಬೀಜ ಬಿತ್ತಿದ್ದಾರೆ. ಅದು ಯಾವುದು ಕೂಡ ವರ್ಕೌಟ್ ಆಗೋಲ್ಲ. ಇದೆಲ್ಲ ಕೂಡಿ ಚುನಾವಣೆ ಮಾಡಿದ್ವಿ. ನಾವು ಹೆಚ್ಚು ನೀವು ಹೆಚ್ಚಲ್ಲ. ಯಾರು 9ರಿಂದ ಆಯ್ಕೆ ಮಾಡ್ತಾರೆ ಅಧ್ಯಕ್ಷ ಅವರು ಆಗ್ತಾರೆ. ಈ 13ರಲ್ಲಿ ಇವರು ಹೊರಗಡೆ ಕೂತು ಈಗಾಗಲೇ ಹೊಸ ಅಂದರೆ ಮತ್ತೆ ಚರ್ಚೆಯಲ್ಲಿ ಇರಬೇಕಲ್ಲ ಅಧ್ಯಕ್ಷ ಆಗೋರಿಗೆ ಅಂತ ಒಂದು ಹೊಸ ತಳಿಗೆಲ್ಲ ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೆಳೆದ ನಮ್ಮಲ್ಲಿ ವಿನಂತಿ ವರ್ಷ ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಜನರ ಆಶೀರ್ವಾದ ನಮ್ಮ ಗುಂಪು ನಿರೀಕ್ಷೆಯಂತೆ ನಾವು ಮತ್ತೆ DC ಬ್ಯಾಂಕನ್ನು ಅಧಿಕಾರ ಚುಕ್ಕಾಣಿಯಲ್ಲಿ ಯಶಸ್ವಿಯಾಗಿದೆ. ಈ ಒಂದು ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬವನ್ನು ಬಹಳಷ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಒಂದೆಲ್ಲೋ ಕೆಡಿಸುವಂತ ಪ್ರಯತ್ನ ಕೂಡ ಆಯ್ತಾ ಅಂತ ಇಲ್ಲ, ಏನು ಚುನಾವಣೆ ಬಂದಾಗ ಸ್ವಾಭಾವಿಕ. ಎದುರಾಳಿ ಕೂಡ ಅವ್ರದ್ದೇ ಕೆಪಾಸಿಟಿ ಕೂಡ ಜನ ನೋಡ್ತಾರೆ. ಅವ್ರದ್ದು ಏನು ಕೆಪಾಸಿಟಿ ಅವ್ರದ್ದು ಅಸೆಸ್ಮೆಂಟ್ ಮಾಡ್ತಾರೆ. ಈಗ ನಾ ಏನೋ ಹೇಳಿದೆ ಅಂತ ಜನ ಎಲ್ಲ ಕೇಳಲಿಕ್ಕೆ ಹೋಗಲ್ಲ. ಸೊ ಅದನ್ನು ನಾವು ಭಾಳ ನೆಗ್ಲೆಕ್ಟ್ ಆಗಿ ನೋಡಿದ್ದೀವಿ. ಆ ದೊಡ್ಡ ಒಳ್ಳೆ ಸಲಹೆ ಇದ್ರೆ ಕೊಡಲಿ, ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅನಾವಶ್ಯಕ ಆರೋಪ ಮಾಡೋದ್ರಲ್ಲಿ ಯಾವ ಸಂತೋಷ ಇಲ್ಲ. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಸರ್, ಈಗ ಒಂದು ವಿಚಾರ ಏನು ಅಂತಂದ್ರೆ DCC ಬ್ಯಾಂಕ್ ವಿಚಾರದಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯನ್ನ ತೊಂದರೆ ಆಗ್ತದೆ. ಮತ್ತೊಂದು ಕಡೆ ಅವರು ಆಡಳಿತಕ್ಕೆ ಬಂದ್ರೆ ಇಡೀ DCC ಬ್ಯಾಂಕ್ ಅನ್ನ ದಿವಾಳಿ ಮಾಡ್ತಾರೆ, ಲೂಟಿ ಮಾಡ್ತಾರೆ ಅನ್ನೋ ರೀತಿ ಒಳಗೆ ಜನರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇಲ್ಲ ಕೊಟ್ಟರೆ ಆಯ್ತು, ಕ್ಲೋಸ್ ಆಯ್ತು. ರೈಟ್ ಕೊಟ್ಟಿದ್ದಾರೆ ಜನ. ನಮ್ಗೆ ಆಡಳಿತ 1 ವರ್ಷ ನಡೆಸಿದ್ದೀವಿ ನಾವು. ಅಣ್ಣಸಾದ್ ಅಪ್ಪಸಾಬ್ ಕುಲ್ಗಡಿ ಅವರು 1 ವರ್ಷ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಆ ಅವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದೆ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಸೊ ಈಗ 1 ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡಲಾಗಿ ಮಾಡಿದ್ದೀವಿ. ಅದೇ ಮಾಡಲ್ ಕೂಡ ಮುಂದಿನ 5 ವರ್ಷದಲ್ಲಿ ಮುಂದುವರ್ತದೆ. ಯಾರು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಇದುವರೆಗೆ ಮತದಾನ ಆಗುವವರೆಗೂ ಒಳಗೊಂದಿದೆ ಹೊರಗೊಂದಿದೆ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಹೇಳ್ತಾ ಇದ್ದಾರೆ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಾವೇ ಆಗ್ತೀವಿ, ಯಾಕಂದ್ರೆ ಒಳಗೊಂದಿದೆ ಹೊರಗೊಂದಿದೆ ನೋಡ್ತಾ ಇದೆ ಅಂತ ಹೇಳಿ. ಮತ್ತು ಮೊನ್ನೆ ಹಾಡುಗೇರಾಗ ಏನೋ ಹೇಳಿದ ಚೀಟಿ ಇದೆ ಇಟ್ಟಿದೆ ಅಂತ ಬಿಟ್ಟಲ್ಲ, ಕ್ಲೋಸ್ ಆಯ್ತು. 4 ಎಕ್ಕ ಇದೆ ಅಂತ. 4 ಎಕ್ಕ ಇದೆ, ಇಲ್ಲೇ ಚೀಟಿ ಇದೆ ಅಂತ ಹೇಳಿದ್ರು, ಕ್ಲೋಸ್ ಆಯ್ತು. ಅದಕ್ಕೆ ಇದಕ್ಕೆ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4 ನಮ್ಮ ಸದಸ್ಯತೆ ಕರ್ಕೊಂಡಲ್ಲಿ ಹೇಳ್ತಾ ಇದ್ದಾರೆ, ನಾವೇ ಕೂಡಿ ಒಂದೇ ಮಾಡೋಣ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ. ಈಗಾಗಲೇ 1 ತಾಸಿಂದ ಈಗಾಗಲೇ ಹೊಸ ತಳಿ ಪರಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ರಿಸಲ್ಟ್ನಲ್ಲಿ. ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾವು ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಚರ್ಚೆ ಬೇಡ. ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದ್ರೆ, ಜಾತಿ ಟ್ರಂಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ. ಅವರು ಜನ ಅದನ್ನು ನೋಡಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಯಾರು ಒಳ್ಳೆ ಆಡಳಿತ ಕೊಡ್ತಾರೋ ಅವ್ರ ಪರವಾಗಿದ್ದಾರೆ ಅಷ್ಟೇ. ಅಶೋಕ್ ಪಟೇಲ್ ಅವರು ತಮ್ಮ ಜೊತೆ ಸಂಪರ್ಕ ಮಾಡಿದ್ರು, ಚುನಾವಣೆ ಬೇಡ ಅಂತ ಹೇಳಿದ್ರು. ಆದರೂ ಕೂಡ ತಾವು ಚುನಾವಣೆ ಮಾಡಿ ಅಂತ ಹೇಳಿ 2 ಶತ್ರುಗಳಲ್ಲ ಮಿತ್ರರಲ್ಲ ಅಂದರೂ ಕೂಡ ಸುದ್ದಿಚಾರಿಗಳು ಮನಸ್ಸು ಮಾಡಿದ್ರೆ ಅವರು ಚುನಾವಣೆ ಆಗ್ತಾ ಇರಲಿಲ್ಲ. ನೋಡಿ, ಅವ್ರಿಗೆ ಹೇಳಿದ್ದೀವಿ, ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ, ಈ ದಿವಸ ಅದನ್ನು ಹೊಂದಾಣಿಕೆ ಮಾಡಿ ನಿಮ್ಮನ್ನೇ ಮಾಡೋದು ಹೇಳಿದ್ದೀವಿ. ಮತ್ತು ನಿಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರ ಅಭಿದ್ರೆ ಮಂತ್ರಿ ಸ್ಥಾನ ಹೋಗ್ತದೆ ನಿಮಗೆ ಹೇಳ್ಬೋದು. ಅವ್ರು ನ್ಯಾಯ ಮಾಡಲಿಕ್ಕೆ ಇಲ್ಲೊಂದು ಸೋತಿದ್ರು ಕೂಡ ಮಂತ್ರಿ ಆಗುತ್ತೆ, ಅದೇನು ಆಗಬಾರ್ದು ಅಂತೇನಿಲ್ಲ. ಅವರು ಹೋಗಿ ತರಾತುರಿಯಲ್ಲಿ 3 ನಿಮಿಷ 3 ಗಂಟೆ 2 ನಿಮಿಷ ತಕ್ಕೊಂಡ್ರು. ಅಬ್ಜೆಕ್ಷನ್ ಮಾಡ್ಬೋದಿತ್ತು. ಆದರೆ ನಾವು ಹೇಳಿದ್ದೀವಿ 100% ಅವರೇ ಆಗ್ತಿದ್ರು, ಅವ್ರನ್ನೇ ಮಾಡ್ತಿದ್ರು. ಯಾಕಂದ್ರೆ ಅವ್ರ MLA ಅವ್ರೊಂದೇ ಕಣದಲ್ಲಿ ಇದ್ದರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ ಇರಲಿಲ್ಲ. ಆದರೂ ಕೂಡ ಅವರು ಇವಾಗ ಕೋಆಪರೇಟಿವ್ ಹೊಸ ನನಗೇನು ತಿಳಿತಾ ಇಲ್ಲ, ಆ ಕಡೆ ಜನ ಹೋಗ್ತಾರೆ, ಈ ಕಡೆ ಹೋಗ್ತಾರೆ ನನಗೆ ತಿಳಿತಾ ಇಲ್ಲ, ಅದಕ್ಕೆ ವಾಪಸ್ ಅಂತ ಹೇಳಿದ್ರು. ಅವ್ರು ಉಳಿದಿದ್ರೆ ಇವತ್ತು 100
ಮೆಂಬರ್ ಆಗಿ. ಅದು ಪತ್ರ ಬಂದಾಗ ಎನ್ಕ್ವೈರಿ ಬಂದಾಗ ನೋಡೋಣ, ಅದು ಮುಗಿದೋದ ಅಧ್ಯಾಯ. ಅದೇನು ಏನು ಬೇಕಾದ್ರೆ ಬರ್ರಿ, ಅದೇನು ಎನ್ಕ್ವೈರಿ ಅದು ಆಗಲ್ಲ, ಅದಕ್ಕೆ ಸ್ವಾಗತ ಇದೆ, ಅದೇನು ಇಲ್ಲ. ಅದು ಕೇಸ್ ಮುಗಿದು ಹೋಗಿದೆ, ಅದರ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಹೊಸ ವಿಚಾರ ಏನು ಅಂತಂದ್ರೆ ಜಾತಿ ವಿಚಾರವನ್ನ ಮತ್ತೆ ಕೆಳಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಟಾರ್ಗೆಟ್ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ನೋಡೋಣ. ಅದು ಕಾನೂನು ಇದೆ, ಅದು ಕಾನೂನು ಸೋಮವಾರ ಪೊಲೀಸರು ಕೇಸ್ ಹಾಕ್ತಾರ, ಇವಾಗ ಯಾರ ಕೇಸ್ ಹಾಕಿ ಹಾಕ್ತಾರೆ. ಯಾಕಂದ್ರೆ ಅವರು ಇಡೀ ಜಾತಿ ನಿಂದನೆ ಮಾಡಿದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನ್ವಯಿಸ್ತಾರೆ. ಅದು ಇನ್ನೂ ನೋಡೋಣ, ಯಾಕಂದ್ರೆ ಇನ್ನೂ 28 ಕೋರ್ಟ್ದಲ್ಲಿದೆ. ಆವಾಗ 4 ರಿಸಲ್ಟ್ ಕ್ಲಿಯರ್ ಆದಮೇಲೆ ಅದು 8-10 ದಿವಸದ ನಂತರ ಅಧ್ಯಕ್ಷ ಸ್ಥಾನ ಆಗುತ್ತೆ. ಇಲ್ಲ, ಅದು ಕೆಲವು ಓಟ್ಗಳನ್ನು ಬಿಟ್ಟು ಹೋಗಿದ್ದು ಅಷ್ಟೇ. ಅದು ಓಟ್ಗಳನ್ನ ತರಲಿಕ್ಕೆ ಹೋದಾಗೆ ಕಂಡೀಷನ್ ಹಾಕಿದೆ ಅಷ್ಟೇ. ಸೊ ಅದೇನಂತ ಸೀರಿಯಸ್ ಮ್ಯಾಟರ್ ಅಲ್ಲ. 13 ಸ್ಥಾನಗಳಿದೆ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸಾಯಂಕಾಲ 4 ಗಂಟೆಗೆ ಮಾನ್ಯ ನ್ಯಾಯಾಲಯ ಆರ್ಡರ್ ಮಾಡುತ್ತೆ, ಮತ್ತು ರಾತ್ರಿ 3 ಗಂಟೆಗೆ ಅರ್ಜಿಯನ್ನು ಹಾಕಬೇಕು. ಬೆಳಗ್ಗೆ ಮತ್ತೆ ಕೋರ್ಟಿಗೆ ಬರುತ್ತೆ. ಅದೆಲ್ಲ ಕಾನೂನಲ್ಲಿ ಅವಕಾಶ ಇದೆ, ಕಾನೂನು ಅವ್ರಿಗೂ ಹೋಗ್ಲಿಕ್ಕೆ ಅವಕಾಶ ಇದೆ, ನಮಗೂ ಇದೆ ಮಾಡುವಂಥದ್ದು. ಒಂದು ಕಡೆ ಅದಕ್ಕೇನು ಪುರಾವೆ ಇಲ್ಲ, ಏನು ಪುರಾವೆ ಇಲ್ಲ. ಕೊಟ್ಟಿದ್ದಾರೆ, ಎಫ್ ಐ ಆರ್ ಆಗಿಲ್ಲ, ಒಂದು ದೂರನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದು ಅವ್ರು ಹೇಳೋದಕ್ಕೆ ಯಾವುದೂ ಪುರಾವೆ ಇಲ್ಲ. ಅದು ಅವ್ರೇನು ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಅವ್ರು ಹೇಳೋ ಹಂಗೆ ತೊಂದರೆ ಆಗಿದೆ. ಎಲ್ಲ ಕೂಡಿ ಯಾರು ಒಮ್ಮತ ಮಾಡ್ತಾರೋ ಅವ್ರು ಮಾಡ್ತಾರೆ. ಅವ್ರ ಒಮ್ಮತದ 13 ಜನ ಕೂಡಿ ಸೊ ಅದು ಮಾಡ್ತಾರೆ. ಅದೇ ಅವರೆಲ್ಲ ಚರ್ಚೆ ಮಾಡಲಿ. 13 ಜನ ಕೂತು ಯಾರಿಗೆ ಮಾಡಬೇಕಂತ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಇಲ್ಲ ನೋಡೋಣ, ಅದು 13 ಜನಕ್ಕೆ ಬಿಟ್ಟಿದ್ದಾರೆ, ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರಿಗೂ. ಥ್ಯಾಂಕ್ ಯು. ಹೋಟೆಲ್ ಮಾಡಬೇಕಲ್ಲ, ನಾವು ಹೋಟ್ಲ್ ಅಲ್ಲ. ಓಕೆ, ಥ್ಯಾಂಕ್ ಯು. ನೀವು ಮಾಡೋ ಈಗ ಎಲ್ಲರೂ ಅಂದ್ರೆ ತಮಗೆಲ್ಲರಿಗೂ ಬಹಳ ಕುತೂಹಲವಾದಂಥ ಪ್ರಶ್ನೆ ತಾವು ಕೇಳಿಸಿ. ತಾವು ಚುನಾವಣೆಗಿಂತ ಮೊದಲು DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನನ ತಾವು ಲಿಂಗಾಯತನಾಗಿ ಕೊಡ್ತೀರಿ ಅಂತ ಹೇಳಿದ ಪ್ರಶ್ನೆ ಬಂತು. 100 ಈಗೂ ಹೇಳ್ತೀನಿ ನಾನು, ನಮ್ಮ ಬಹುಮತ ಇದೆ, ನಾವು ಲಿಂಗಾಯತನಾಗಿ ಅಧ್ಯಕ್ಷನೇ ಮಾಡ್ತೀವಿ. ಯಾಕಂದ್ರೆ ಬದಲಾವಣೆ ಇಲ್ಲೇ ಇಲ್ಲ. ಯಾಕಂದ್ರೆ ನಾನು ಏನು ಮೊದಲು ಹೇಳಿದ್ದೀನಿ, ಯಾಕಂದ್ರೆ ಆ ಸಮಾಜದ ಕೊಡುಗೆ ಭಾಳ ಇದೆ ಬ್ಯಾಂಕ್ ಮೇಲೆ. ಆ ಸಮಾಜದ ಅಧ್ಯಕ್ಷ ಆಗಬೇಕು, ಆ ಸಮಾಜ ಗೌರವ ಸಿಗಬೇಕು. ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಅದಕ್ಕೆ ನಾವೇನಲ್ಲ, ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ. ನಮ್ಮ ವಿರೋಧಿಗಳು, ನಮ್ಮ ವೈದಿಗಳು, ನಮಗೂ ಮಾತಾಡೋಕೆ ಬರ್ತಿತ್ತು. ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ, ಗ್ರಾಹಕರ ಮೇಲೆ, ಡಿಪಾಸಿಟ್ ಮೇಲೆ ಪರಿಣಾಮ ಬೀರಬಾರ್ದು ಅಂತೇಳಿ ನಾವು ಭಾಳ ನಾವು ಸಹನೆ ಕಂಟ್ರೋಲಿಂದ ಮಾತಾಡ್ಕೊಂಡು ಹೋದ್ರೆ. ಯಾಕಂದ್ರೆ ಮಾತಾಡೋಕೆ ಭಾಳ ಈಗಂತ ಅವತ್ತಿಗೆ ಜಯಶ್ರೀ ಶೆಟ್ಟಿ ಹೆಸರು ಮೇಲೆ ಲೋನ್ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದು ಅದ್ರ ಮ್ಯಾಗ ನಾವು ಡೆಫರ್ಮೇಷನ್ ಕೇಸ್ ಮಾಡ್ತೀವಿ. ಯಾಕಂದ್ರೆ ಅದು ಗೌರ್ಮೆಂಟು ಆ ಜಾಗನ ರೆಸಿಡೆನ್ಸಿ ಕಮರ್ಷಿಯಲ್ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಇದು ಸುಳ್ಳು ಹೇಳ್ತಾರೆ. ಮತ್ತು ನಿಮಗೆಲ್ಲ ಹೇಳ್ತಾರೆ ನಮ್ಮ ಮುಂದೆ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ತೊಂದರು, ಎಷ್ಟು ಜಮೀನು ಕೊಟ್ಟರು, ಎಷ್ಟು 100 ಕೋಟಿ ತೊಗೊಂಡ್ರು, ಭಾಳದವೆಲ್ಲ ಇದೆ. ಅದಕ್ಕೆ ಈಗ ನಮ್ಮ ಜಗಳದಿಂದ ಗ್ರಾಹಕರು ಪರಿಣಾಮ ಆಗಬೇಕಂತ ಬಿಟ್ಟಿದ್ದೀನಿ.
ಡೆಫಿನೆಟ್ ಆಗಿ ಅಂದರೆ ನಾವು ಸುಮ್ಮನೆ ಅಂದ್ರೆ ನಮ್ಮ ವೀಕ್ನೆಸ್ಸು ನಮ್ಮ ಕಮ್ಜೋರಿ ಎಲ್ಲ ಸುಮ್ಮನೆ ಎಲ್ಲ ಇಲೆಕ್ಷನ್ ನಡೆದಿದೆ, ದೀಪಾವಳಿ ಬರ್ತಿದೆ, ಹಬ್ಬದಾಗ ಯಾಕೆ ಜಗಳ ಮಾಡ್ತೈತೆ ಸುಮ್ಮನೆ ಗೊತ್ತಿದ್ದಾರೆ. ಜಗಳ ಮಾಡೋಕೆ ಮಾತಾಡೋಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ. ಸಮಯ ಬರಲಿ ಮಾಡೋಣ. ಅದಕ್ಕೆ ನಾವೆಲ್ಲ ಈಗಿಲ್ಲ ಬ್ಯಾಂಕಿನ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ಮಂದಿಗೆ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತಾರೆ. ಭಾಳ ತಪ್ಪು ಕಲ್ಪನೆ. ಅದಕ್ಕೆ ನಾವು ಒಂದು 5 ವರ್ಷ ನಮ್ದು ಇದು ಆಡಳಿತ ಮಾಡಿ ಬಂದಿದ್ದಿಲ್ಲ, ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ನಾವು ತೋರಿಸೋದು. ಅದಕ್ಕೆ ಈಗೆಲ್ಲ ನಮ್ಮೊಬ್ರು ಯಾರು ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಹೋಗಿ ಫೋಟೋ ತೆಗೆಸೋದು, ಆ ಫೋಟೋ ವೈರಲ್ ಮಾಡೋದು, ಇವೆಲ್ಲ ಇವತ್ತು ನಾಳಿಂದ ನಡೀತಾವ್ರೆ. ಮತ್ತೆಲ್ಲ ಒಂದು ಕಡೆ ಮೀಟಿಂಗ್ ಕರೀತಾರೆ ಹೀಗೆಲ್ಲ. ಅದಕ್ಕೆ ನಮ್ಗೆ ಏನೆಲ್ಲ 7 ಜನ ಅಭ್ಯರ್ಥಿಗಳು ನಮ್ಮ ಅವಿರೋಧದವರು ಗೆದ್ದು ಬಂದವರು ಎಲ್ಲರೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ರಾಜು ಕಾಗೆ, ಪ್ರಕಾಶ್ ಹುಕ್ಕೇರಿ, ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರೋ, ಇದ್ರೊಳಗೆ ಸಂಶಯನ ಬೇಡ ನಿಮಗೆ. 3 ಜನ ನಮ್ಮ ಜೊತೆಗಿರ್ತಾರೋ. 13 ಜನ ನಾವು ಕುಂತ್ಕೊಂಡವು. 13 ಜನ ಏನು ನಾವು ಇದು ಕುಂತ್ಕೊಂಡವು. ಅದರೊಳಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ 13 ಮಂದಿ ಒಳಗೆ ನಿರ್ಣಯ ಮಾಡಿ ಒಳ್ಳೆಯ ಮನುಷ್ಯನ ಅಧ್ಯಕ್ಷ ಮತ್ತು ಅಪೇಕ್ಷ ಬ್ಯಾಂಕು ಒಳ್ಳೆಯ ಮನುಷ್ಯನ ಕಳಿಸ್ತಾರೆ. ಈಗ ಹಂಗಾರೆ ಒಂದು ಮಾತು ಮಾಡಿಬಿಡೋಣ, ಬೆಟ್ಟಿಂಗ್ ಆಡ್ಬಿಡೋಣ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ, ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾಡಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಿಲ್ಲ, ಅವ್ರು ನನಗೆ 50 ಕೋಟಿ ಕೊಡ್ಬೇಕು. ನೀವೇ ನಡು ಹೋಗಿ ಯಾರು ಪಂಚಣಿ ಮಾಡ್ತೀರಿ ಮಾಡಿ ಅಂದ್ರೆ ಈಗೆಲ್ಲ ಮತ್ತೆ ದಿಲೀಪ್ ಪಂಚಕಿ ಮಾಡ್ತಾನಲ್ಲ ಓಪನ್ ಈಗ ಅವ್ರ ಅಧ್ಯಕ್ಷ ಮಾಡ್ಕೋತಂತ ಹೇಳ್ತಾರಲ್ಲ, ಅಷ್ಟು ಅವ್ರಿಗಿತ್ತಂದ್ರೆ ಮಾಡ್ಕೊಳ್ಳಿ. ಅವ್ರು ಮಾಡ್ರೆ ನಾನು ಅಷ್ಟೇನೋ ಮಾಡಿ ಮಾಡ್ತೀನಿ. ಅಲ್ಲ ದಿಲೀಪ್ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡ್ತಾರೆ. ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಹೇಳ್ತೀನಿ. ರಾಜಕಾರಣದಾಗ ಭಾಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತದೆ. ಆದ್ರೆ ಅವ್ರು ಇಡ್ತಾ ಇಲ್ಲ. ರಮೇಶ್ ಕತ್ತಿಯವ್ರು ಇಡ್ತಾರಲ್ಲ, ಲಕ್ಷ್ಮಣ್. ಈಗ ನಾವು ಏನೇನು ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರು ಏನೇನೋ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನೋ ತಲುಪೋದೈತೆ ನಿಮಗೆ. ಯಾಕಂದ್ರೆ ಅಂದರೆ ನಮ್ಮ ಜೊತೆ ಮಾತಾಡಿರ್ತಾರೆ. ಈಗ ಯಾರ್ಯಾರು ನಿಮ್ಗೆ ಹೇಳ್ತಾರೋ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಖರೆ ಅದನ್ನು ನನಗೆ ಸಾರ್ವಜನಿಕವಾಗಿ ನಂಗೆ ಹೇಳೋಕ್ಕಾಗೋದಿಲ್ಲ. ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಅವ್ರಿಗೆ ಏನು ಬೇಕಾಗಿತ್ತು ನನಗೆಲ್ಲ ಗೊತ್ತಿದೆ. ಖರೆ ಅದನ್ನೆಲ್ಲ ಬಹಿರಂಗಪಡಿಸೋದಿಲ್ಲ, ಬೇಡ. ಯಾಕಂದ್ರೆ ಏನೋ ಬಾಯಿ ಟಂಗ್ ಸ್ಲಿಪ್ ಆಗಿ ಏನೋ ಸಿಟ್ನಾಗ ಮಾತಾಡ್ತಾರೋ ಅದಕ್ಕೆ ದಯಮಾಡಿ ಅವ್ರು ಹಿರಿಯರದವರು ಹಿಂಗೆಲ್ಲ ಮಾತಾಡಬಾರ್ದು. ಅವರೆಲ್ಲ ಅಧ್ಯಕ್ಷ ಮಾಡ್ಬೋದಲ್ಲ, ಅವ್ರು ತಾಕತ್ತು ಹಚ್ಚಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನೋದಿಲ್ಲ. ನಾವು ಮತ್ತೆ ಇದ್ರು 13 ಜನ ನಮ್ಮವ್ರು ಇದೀವಿ, ಒಂದು ಗ್ರೂಪ್ ಮಾಡ್ಕೊಂಡ್ವಿ. ಅದರೊಳಗೆ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಮಾಡ್ತೀವಿ. ನಾ ಏನೆಲ್ಲ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ. ಬ್ಯಾಂಕ್ ಅವ್ಕಿಂತ ಒಳ್ಳೆ ಥರ ನಡ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಶೋಕ್ ಪಟ್ಟರು ಆರೋಪ ಮಾಡ್ತಾರೆ ಸರಿ, ಅಂದ್ರೆ ಕುದುರೆ ವ್ಯಾಪಾರ ನಡೆದಿದೆ, ನನ್ನನ್ನು ಕೂಡ ಖರೀದಿ ಮಾಡಕ್ಕೆ ಬಂದಿದ್ರು. ಎಲ್ಲಿ ಯಾರು ಬಂದಿರ್ತಾರೆ ಅವರು ಮಾದೇವ ಯಾದವ್ ಏನೋ ಅಂದ್ರೆ ಅವಾಗಲೇ ಮಾಡ್ಕೊಂಡ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರವ್ರೇನೋ ಕುದುರೆ ವ್ಯಾಪಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಬ್ಬರು ಹೊಂದಾಣಿಕೆ ಎಲೆಕ್ಷನ್ ಮಾಡಿಲ್ಲ. ನಾ ಯಾರಿಗೂ ಆಫರ್ ಕೊಟ್ಟಿಲ್ಲ, ದುಡ್ಡು ಹೇಳಿಲ್ಲ. ಅವ್ರೊಳಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಥವಾ ಅಲ್ಲಿನ ಕುದುರೆ ವ್ಯಾಪಾರ ಆಯಿತು ನನಗೆ ಗೊತ್ತಿಲ್ಲ. ಈಗ ಒಂದು ರಮೇಶ್ ಕತ್ತಿ ಅವರು ಮತ್ತೊಂದು ಆರೋಪ ಮಾಡ್ತಾ ಇರುವಂತದ್ದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೂ ಕೂಡ ತನಿಖೆ ಆಗಲಿ ಸಾಲದ ವಿಚಾರ ಬಗ್ಗೆ. ಸೊ ಅಲ್ಲಿ ಎಲ್ಲ ಟಾರ್ಗೆಟ್ ಈಗ ನಿಮ್ಗೆ ಹೇಳ್ಬಿಡ್ತೀನಿ. ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ 33 ಕೋಟಿ ಸಾಲ ಬಾಕಿ ಇದೆ. ತಮ್ಮ ತಲೆಗೆ ಸ್ಪಷ್ಟವಾಗಿಟ್ಬಾರೆ. ನಂದೇನು 200 ಕೋಟಿ ಇಲ್ಲ, 300 ಕೋಟಿ ಇಲ್ಲ. ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತೇಳಿ ಪೆಂಡಿಂಗ್ ಇಟ್ಟಿದ್ದೆ. ಅದಕ್ಕೆ ನಾ ಏನಿಲ್ಲ ರೀ, ಮುಂದಿನ ದಿನಮಾನದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಮಾಡ್ತೇನೆ ರೀ. ಯಾರ್ಯಾರು ಲೋನ್ ತೊಗೊಂಡಲ್ಲ ರೀ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಫಸ್ಟ್, ಆಮೇಲೆ ಶಂಕೇಶ್ವರ್, ಮತ್ತು ಯಾವ ತೊಗೊಂಡಾರೆ, ಭಾಳ ಮಂದಿ ಲೋನ್ ತೊಗೊಂಡಾರೆ. ಶುರುವಾತ್ ನನ್ನಿಂದ ಮಾಡ್ತೀನಿ ಘಟಪ್ರಭಾದಿಂದ. 100% ಐತ್ರಿ. ಮತ್ತು ಯಾರ್ಯಾರು ಎಲ್ಲ ಹೇಳ್ತೀನಿ ನಿಮಗೆ. ಯಾರು 100 ಕೋಟಿ ನಮ್ಮ DCC ಬ್ಯಾಂಕ್ ತೊಗೊಂಡ್ರು, DCC ಬ್ಯಾಂಕಿಂದ ತೊಗೊಂಡಲ್ಲಿ ಗೋಡಾವದಾಗ ನಾವು ಯಾರಿಗೆ ಪ್ಲೇಸ್ ಇಲ್ಲ ಅಂತೇಳಿ ಮತ್ತೊಂದು ಬ್ಯಾಂಕಿಂದ ಲೋನ್ ತೊಗೊಂಡಾರು. ಇಂಥ ಭಾಳ ಅದಾವ್ರಿ. ಅದಕ್ಕೆ ನಾ ಏನಿಲ್ಲ ರೀ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯಿಂದ ಶುರುವಾತ್ ಅಲ್ಲಿದಾಗ್ತೈತೆ. ಏನಂದ್ರೆ ಈ ಥರ ಮಾಡ್ಕೇಸಿ ಇವರೆಲ್ಲ ಗಡಬಾಟಿ ಮಾಡ್ಕೊಂಡು ಲೋನ್ ತುಂಬದೇ ಇರ್ತಾರಲ್ಲ ರೀ, ಶುರು ನಮ್ಮಿಂದ ಮಾಡೋಣಲ್ಲ ರೀ. ಆಯ್ತು, ನಮ್ಮ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಅಕಸ್ಮಾತ್ 3 ತಿಂಗಳು ಡೆಡ್ಲೈನ್ ಕೊಡ್ತಾನೆ, ತುಂಬದಿಲ್ಲ ಅಂದ್ರೆ ಆಕ್ಷನ್ಗಾರ ಹೋಗೋನು, ನಮ್ದು ಆಕ್ಷನ್ಗೆ ಹೋಯ್ತಂದ್ರೆ ಇನ್ನೊಂದು ಅವ್ರದ್ದು ಹೋಗೋಣ್ರಿ. ಹಿಂಗೆಲ್ಲ ಭಾಳ ಅದಾವ. ಅವ್ರಿಗೆ ಏನಾಗೈತೆ ನಿಮಗೆ ರೀ, DCC ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ, ಯಾರು ಆಡಳಿತ ಮಂಡಳಿ ಇರ್ತೈತಿ, ಅದ್ರ ಕಥೆನೇ ಬೇರೆ ಇದೆ. ಅದಕ್ಕೋಸ್ಕರ ಅವ್ರು ಯಾರನ್ನ ಉಳ್ಸಾಕ, ಯಾರನ್ನ ಮದತ್ ಮಾಡಕ್ಕೆ ಮಾಡತ್ತಿಲ್ಲ. ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತಾರೆ. ಅವನ್ನೆಲ್ಲ ತಮ್ಮ ಮುಂದೆ ಹೇಳಕ್ಕೆ ಆಗೋದಿಲ್ಲ. ಭಾಳ ದೊಡ್ಡ ಕಥೆ ಇದಾವೆ, ಮುಂದೆ ಹೇಳೋಣ.
ರಾತ್ರೋರಾತ್ರಿ ಬಾಲಚಂದ್ರ ಜಾರಕಿಹೊಳಿ ಅವರು ಬಹಳಷ್ಟು ಜನ ಬಂದು ಭೇಟಿಯಾಗಿ ಹೋಗಿದ್ದಾರೆ ಅನ್ನುವಂಥದ್ದು ರಾಜಕೀಯದಲ್ಲಿ ಚರ್ಚೆ ಆಗ್ತದೆ. ನನಗೆ ಬೆಳಗಾವಿ ಜಿಲ್ಲಾದಾಗ ಯಾರೂ ಶತ್ರು ಇಲ್ಲ, ಎಲ್ಲರೂ ಭೇಟಿ ಆಗ್ತಾರೆ ನನಗೆ. ಯಾಕಂದ್ರೆ ಎಲ್ಲರ ಜೊತೆ ನಾ ಬೆಳಗಾವಿ ಬೆಂಗಳೂರು ಲೆವೆಲ್ದಾಗ ನಾ ಯಾರ ಜೊತೆನೂ ದುಶ್ಮನ್ ಮಾತ್ರ ಎದುರಿಗೆ ಬಂದಾಗ ಮಾತಾಡ್ಕೊಂಡು ಅಲ್ಲಲ್ಲ ಅಂದ್ರೆ ನೋಡ್ರಿ, ರಾಜಕಾರಣದಾಗ ಹೇಳಿ ಯಾರೂ ಶತ್ರು ಅಲ್ಲ, ಯಾರೂ ಮಿತ್ರ ಅಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿರೋರು ಎಲ್ಲ ಇರ್ತೀವಿ. ಅದಕ್ಕೆ ನಾವು ರಿಲೇಷನ್ ಮೇಂಟೈನ್ ಮಾಡ್ಕೊಂಡು ಇರ್ತೀವಿ ರೀ. ಅದಕ್ಕೆ ಏನೆಲ್ಲ ಭಾಳ ವಿಷಯ ಗೌಪ್ಯವಾಗಿ ಇಡಬೇಕಾಗ್ತೈತಿ, ಅವನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಹಿಂಗೆಲ್ಲ ಐತೆ ರೀ. ಈಗ ನೋಡ್ರಿ, ಈಗ ರಾಮದುರ್ಗದು ನಾವು ಭಾಳ ಎಫರ್ಟ್ ಮಾಡಿದ್ವಿ ರೀ. ಅಲ್ಲಿ 2 ಶಕ್ತಿಗಳು ಕೂಡಿದ್ವಿ ರೀ. ಅಂದ್ರೆ ಒಬ್ರು MLA, ಒಬ್ರು ಮಾಜಿ MLA. ಅವ್ರ ಮುಂದೆ ಶ್ರೀಕಾಂತ್ ಗೌನ್ ಅವ್ರ ಶಕ್ತಿ ಕಡಿಮೆ ಆಯ್ತು. ಆದರೂ ನಾವು 0ದಿಂದ 16 ವೋಟ್ ಹೋದ್ರೆ ಅವರು 3 ವೋಟ್ಲೇ ಗೆದ್ರೆ ಅಷ್ಟೇ, 19 ಬಂದರು. ಪ್ರಯತ್ನ ಮಾಡಿದ್ವಿ, ಆಗದಿಲ್ಲ. ಮುಂದಿನ ದಿನಮಾದಾಗ ಸಂಘಟನೆ ಹಂಗೆ ಇರ್ತೀವಿ. ಹುಕ್ಕೇರಿ ಒಳಗೆ ನಾವು ಹೇಳಿದ್ವಲ್ಲ ರೀ, ನಾವು ಗೆಲ್ಲೋಕ್ಕಿಂತ ಮುಖ್ಯ ನಮ್ಗೆ ಸಂಘಟನೆ ಬೇಕಾಗಿತ್ತು. ನಮ್ಮ ಕಡೆ ಇಲ್ಲಿ ಸೊಸೈಟಿ ಸಿಕ್ಕಿದಾವೆ. ಮುಂದಿನ ದಿನಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ. ಕಿತ್ತೂರಲ್ಲಿ ನೋಡ್ರಿ ಭಿನ್ನಾಭಿಪ್ರಾಯ. ಯಾಕಂದ್ರೆ ಅಲ್ಲಿ ವಿಕ್ರಮ್ ಇನಾಮದಾರ್ ಕ್ಯಾಂಡಿಡೇಟ್ ನಾವು ನಿಲ್ಲಿಸಿದ್ದೀವಿ, ನಾನಾ ಸಾಹೇಬ್ ಪಾಟೀಲ್, ಬಾಬಾ ಸಾಹೇಬ್ ಪಾಟೀಲ್ ಅವ್ರು ನಿಲ್ಲಿಸೋದು. ಅಲ್ಲಿ ಸ್ವಲ್ಪ ನಮ್ಮೊಳಗೆ ಭಿನ್ನಾಭಿಪ್ರಾಯ ಅಂತೂ ಬಂದು ಅದಕ್ಕೆ ಅವರು ಒಂದು ಹೋಟ್ಲಿಗೆ ಗೆದ್ದಾರೆ ಅಂತ ಇನ್ನೂ ನನ್ನ ಕೋರ್ಟಿ ಮ್ಯಾಟ್ರಿದೆ ಡಿಕ್ಲೇರ್ ಆಗಿಲ್ಲ. ಅಲ್ಲಿ ಸ್ವಲ್ಪ ಅಂದ್ರೆ ಮಾತೆ ದೊಡ್ಡಗೌಡ್ರಿಗೆಲ್ಲ ಬೇಜಾರಾಗೈತಿ. ಮಾತಾಡೋದನ್ನೆಲ್ಲ ಸರಿ ಮಾಡ್ಕೊಡೋದು. ಸರಿ, ಬರೀ ಆರೋಪ ಸರ್. ಈಗ ಅಭಿವೃದ್ಧಿ ವಿಚಾರದಲ್ಲಿ ಏನೇನು ಅಭಿವೃದ್ಧಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರೆ ಸರ್, ಯಾವ ಥರ ಇದನ್ನ ಮುಂದುಗಡೆ ತಗೊಂಡು ಹೋಗ್ಬೇಕು? ಈಗ DCC ಬ್ಯಾಂಕ್ ಸುಮಾರು 6,500 ಕೋಟಿ ಡಿಪಾಸಿಟ್. ಬ್ಯಾಂಕನ್ನು 5 ವರ್ಷದೊಳಗೆ 10,000 ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು. ಆಮೇಲೆ ರೈತರಿಗೆ 3,400 ಕೋಟಿ, ರೈತರಿಗೆ 0% ಸಾಲ ಕೊಟ್ಟದ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು. ಆಮೇಲೆ ಈಗೆಲ್ಲ ಹೌಸಿಂಗ್ ಲೋನು, ಕಾರ್ ಲೋನು ಇಂಥವೆಲ್ಲ ಜಾಸ್ತಿ ಫೆಸಿಲಿಟಿ ಕೊಟ್ಟು ಮಾಡ್ಬೇಕಂತೇಳಿ ಮಾಡಕತ್ತೀರಿ. ಮುಂದಿನ ದಿನಮಾನದಲ್ಲಿ ಹೇಳಲ್ಲ ರೀ, ರೈತರು, ಗ್ರಾಹಕರು, ನೌಕರಸ್ಥರು ಈ ಮೂರನ್ನು ಗಮನದಲ್ಲಿ ಇಟ್ಕೊಂಡು ಬ್ಯಾಂಕ್ ಮಾಡ್ತೀವಿ. ಖಂಡಿತ. ಯಾಕಂದ್ರೆ ನಂಗೆ ಲಾಸ್ಟ್ ಟೈಮ್ ಮಳೆಗಾಲ ಬಂತಂದ್ರೆ ಮಾಡೋಕ್ಕಾಗಲಿದ್ದೀವಿ. ಈಗ ಶತಮಾನೋತ್ಸವನ ಭಾಳ ಅದ್ದೂರಿಯಾಗಿ ಎಲ್ಲರನ್ನೂ ಕರೆದು ಭಾಳ ಚೆನ್ನಾಗಿ ಅದನ್ನು ಕಾರ್ಯಕ್ರಮ ಮಾಡ್ತೀವಿ. ಈಗ ನೋಡ್ರಿ, ಯಾಕಂದ್ರೆ ನಾನು ಏನೆಲ್ಲರ 3 ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ವಿರೋಧ ಆಯ್ಕೆ ಆಗಿದ್ದಾರೆ. ಅವರು ಚುನಾವಣೆ ಆಗೈತಿ, ಈ ಪ್ರಯೋಗ ಅವರೆಲ್ಲರೂ ನಮ್ಮ ಜೊತೆಗಿರ್ತಾರೋ. ಅವ್ರು ನಮ್ಮ ಜೊತೆಗಿದ್ಕೇಶ ನಮ್ಮ ಗುಂಪಿಗೆ ಸಹಕಾರ ಕೊಡ್ತಾರೋ, ನಮ್ಮ ಪ್ಯಾನಲ್ ಜೊತೆ ಇರ್ತಾರೋ, ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಎಲ್ಲ ಸಹಕಾರ ಇರ್ತೀವಿ. 13 ಮಂದಿ ಕೂಡ ಚಂದನ್ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ. ನಮ್ಮ ಇನ್ನು 3 ಮಂದಿ ನಮ್ಮ ಜಗಳಿಲ್ಲ, ಅವ್ರು ಸರಿಯಾಗೆಲ್ಲ ಸಹಕಾರ ಇದ್ದಾರೆ, ನಮಗೂ ಸಹಕಾರ ಇದೆ. ಅಂದರೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದಾರ್ ಅವರು ಒಂದು ಹೋಟ್ಲೇಸು ಇನ್ನೂ ಅದು ಡಿಕ್ಲೇರ್ ಆಗಿಲ್ಲ. ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ. ಸೊ ಸರಿ ಮಾಡ್ತಾರೆ, ಮಾತಾಡಿ. ಗೌರ್ಮೆಂಟ್ ನಾಮಿನೇಷನ್ ಇದ್ರದ್ರಿ ಇಲ್ಲಿದೊಬ್ರು ಅಪೆಕ್ಸ್ ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗ್ತಾರೋ, ಅಲ್ಲಿದೊಬ್ರು ಏನು ಬರ್ತಾರಲ್ಲ ರೀ, ಅದನ್ನು ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಕುರುಬ ಸಮಾಜ ಹಾಲು ಮತ್ತು ಒಂದು ಸೀಟು ಮೀಸಲಾತಿ ಇರ್ತಿದ್ರೆ, ಈ ಸಲ ಅದನ್ನು ಹಿಂದಿನ ಅಧ್ಯಕ್ಷನ ತೆಗೆದುಬಿಟ್ರೆ ಈಗ ನಾವು ಅಪೆಕ್ಸ್ ಬ್ಯಾಂಕ್ನಿಂದ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನು ಹಾಲು ಮತ್ತು ಸಮಾಜಕ್ಕೆ ಕೊಡ್ತೇವೆ. ನಾಮಿನಿ ಮಾಡ್ಕೊಂತಂದು ಅವ್ರಿಗೆ ಇಲ್ಲ. ನಾವು ಈಗ ಉಸ್ತುವಾರಿ ಸಚಿವರು ಹೇಳಿರಲ್ಲ ರೀ. ಸೊ ಈಗ ಎಲ್ಲರೂ ಕೂಡಿ 13 ಜನ ಸೇರಿ, ಜಿಲ್ಲೆ ಮಂತ್ರಿಗಳೆಲ್ಲ ಕೂಡಿ, ಶಾಸಕರೆಲ್ಲ, ಇನ್ನೂ ಕೆಲವೊಂದು ಜನ ಹಿರಿಯರು ಅದಾರ, ಎಲ್ಲರೂ ಕೂಡಿ ಸಾಧಕ ಬಾಧಕ ನೋಡ್ಕೊಂಡು ಆಯ್ಕೆ ಮಾಡ್ಕೊತೀವಿ. ಹಣೆಬರು ಯಾರ್ದಿದೆ ನೋಡೋಣಲ್ಲ. ಈ ಸದ್ಯ ಯಾರೂ ಇಲ್ಲ ರೀ. ಸುಮ್ಮನೆ ಬರ್ತಾ ಬರ್ಬೋದು. ಎಲ್ಲರಿಗೂ ಆಸೆ ಇರ್ತೈತೆ ರೀ. ನೋಡೋಣ, ಎಲ್ಲ ಕುಂದಿಗೆ ಸ್ವಬ್ರಿಗೆ ಒಳ್ಳೆಯವ್ರು ಯಾರಿಗೆ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಒಂದು ತಿಂಗಳ ನಂತರ ಇವತ್ತಿನ ದಿನಕ್ಕೆ ನಾವು ಉತ್ತರ ಕೊಡ್ತೀವಿ, ವಿರುದ್ಧ ಕಾನೂನು ಸಮರ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಲ್ಲ ಅಂದ್ರೆ ನಾವು ಕೆಲವೊಂದು ಅಲ್ಲ ಎಲೆಕ್ಟ್ರಿಕಲ್ ಸೊಸೈಟಿ ಎಲೆಕ್ಷನ್ ಇರ್ಬೋದು, ಮತ್ತೊಂದು ವಿಚಾರದಾಗ ಭಾಳ ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಆದ ನಂತರ ಅದನ್ನೆಲ್ಲ ಲೀಗಲ್ ನೋಡ್ತಾ ಇದ್ದೀವಿ. ಆಮೇಲೆ ಡೆಫರ್ಮೇಷನ್ಗೆ ಹೋಗ್ತದೆ. ನೋಡ್ರಿ, ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ. ನಾನು ಅವರು ಅಂದರೆ ಚಲೋ ಅದು. ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಮ್ದು ಏನೂ ಜಗಳಿಲ್ಲ. ಅಂದರೆ ನಾವು ಯಾವಾಗ ಸಿಕ್ಕಾಗ ಮಾತಾಡ್ತೀವಿ, ಇದು ಮಾಡ್ತೀವಿ. ಸೊ ಅವ್ರಿಗೂ ಅದರಿಂದ ಅವಿರೋಧ ಆಯ್ಕೆ ಆಗಬೇಕಂತ ಅವರು ಬಯಸಿದ್ರು. ನಾವು ಪ್ರಯತ್ನ ಮಾಡಿದ್ವಿ. ಕಾಗವಾಡ ಒಂದಾಯ್ತು, ಅದು ಆಗೋದಿಲ್ಲ. ಅದು ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರಿರ್ತಾವೆ. ಮುಂದಿನ ದಿನಮಾದಾಗ ಎಲ್ಲ ಸರಿ ಆಗ್ತದೆ. ಯಾರು ಪ್ರಯತ್ನ ಮಾಡಿದ್ರಿ? ಹಾಂ
ಅಲ್ಲ ಮಾಡಿದ್ರಿ ಮತ್ತು ಅಲ್ಲ ಅನ್ನ ಸ್ವಲ್ಪ ಜೊಲ್ಲೆ ಯಾಕಂದ್ರೆ ಭಾಳ ಎಫರ್ಟ್ ಮಾಡಿ ಒಂದು ತಿಂಗಳಿಂದ ಸೊ ಅವ್ರು ವರ್ಕ್ ಮಾಡಿದ್ರು ಅದಕ್ಕೆಲ್ಲ ಸರಿ ಆಗ್ತದೆ. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು ರೀ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.